ಸ್ಪೀಕರ್ ವಿರುದ್ಧವೇ ಅಸಮಾಧಾನಗೊಂಡ ಕಾಂಗ್ರೆಸ್ ಸದಸ್ಯೆ. ಸ್ಪೀಕರ್ ವಿರುದ್ಧವೇ ಕಾಂಗ್ರೆಸ್ ಸದಸ್ಯೆ ಇದೀಗ ಅಸಮಾಧಾನಗೊಂಡಿದ್ದಾರೆ. ಟೈಮ್ ಮ್ಯಾನೇಜ್ ಮಾಡೋಕೆ ಬರಲ್ವಾ ಅಂತೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಪೀಕರ್ ವಿರುದ್ಧ ರುದ್ರಪ್ಪ ಲಮಾಣಿ ವಿರುದ್ಧ ಶಾಸಕಿ ರೂಪಾ ಶಶಿಧರ್ ಅವರು ಇದೀಗ ಕಿಡಿಕಾರಿದ್ದಾರೆ. ಸ್ಪೀಕರ್ ಪೀಠದಲ್ಲಿ ಕುಳಿತಿದ್ದ ಉಪ ಸಭಾಪತಿ ರುದ್ರಪ್ಪ ಲಮಾಣಿ ಅಲ್ಲಿ ಕುಳಿತಿದ್ರು. ಉತ್ತರ ಕರ್ನಾಟಕ ಅಭಿವೃದ್ಧಿ ಚರ್ಚೆಯಲ್ಲಿ ಮುಳುಗಿದ್ದ ಅರವಿಂದ್ ಬೆಲ್ಲದ್ ಅವರು ಉತ್ತರ ಕರ್ನಾಟಕ ಚರ್ಚೆಯಲ್ಲಿ ಮುಳುಗಿದ್ರು. ಪದೇ ಪದೇ ಎದ್ದು ನಿಂತು ಆರ್ ಅಶೋಕ್ ರವರು ಮಾತನಾಡಿದ್ರು. ಗಮನ ಸೆಳೆಯುವ ಸೂಚನಾ ಕಲಾಪದಲ್ಲಿ ರೂಪಾ ಶಶಿಧರ್ ಅವರು ಇದೀಗ ಸಿಟ್ಟಾಗಿದ್ದಾರೆ. ಸ್ಪೀಕರ್ ವಿರುದ್ಧವೇ ಕಾಂಗ್ರೆಸ್ ಸದಸ್ಯೆ ಇಲ್ಲಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಟೈಮ್ ಅನ್ನ ಮ್ಯಾನೇಜ್ ಮಾಡೋಕೆ ಬರಲ್ವಾ ಅಂತೇಳಿ ಬೇಸರವನ್ನ ಹೊರಹಾಕಿದ್ದಾರೆ. ರುದ್ರಪ್ಪ ಲಮಾಣಿ ವಿರುದ್ಧ ಶಾಸಕಿ ರೂಪಾ ಶಶಿಧರ್ ಅವರು ಕಿಡಿಕಾರಿದ್ದಾರೆ. ಸ್ಪೀಕರ್ ಪೀಠದಲ್ಲಿ ಕುಳಿತಿದ್ದ ಉಪಸಭಾಪತಿ ರುದ್ರಪ್ಪ ಲಮಾಣಿ ಅವರು ಕುಳಿತಿದ್ರು. ಉತ್ತರ ಕರ್ನಾಟಕ ಅಭಿವೃದ್ಧಿ ಚರ್ಚೆಯಲ್ಲಿ ಅರವಿಂದ್ ಬೆಲ್ಲದ್ರವರು ಮುಳುಗಿದ್ರು. ಪದೇ ಪದೇ ಎದ್ದು ನಿಂತು ಆರ್ ಅಶೋಕ್ ರವರು ಮಾತನಾಡ್ತಾ ಇದ್ರು. ಇದೆಲ್ಲವನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಲು ನಿಮಗೆ ಬರೋದಿಲ್ವಾ ಎಂದು ಸ್ಪೀಕರ್ ವಿರುದ್ಧ ಇದೀಗ ರೂಪಾ ಶಶಿಧರ್ ಅವರು ಕಿಡಿಕಾರಿದ್ದಾರೆ. ಸ್ಪೀಕರ್ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಸದಸ್ಯೆ ರೂಪಾ ಶಶಿಧರ್ ಅವರು. ಟೈಮ್ ಅನ್ನ ಮ್ಯಾನೇಜ್ ಮಾಡಲು ಬರೋದಿಲ್ಲ, ಒಬ್ಬೊಬ್ರು ಒಂದೊಂದು ರೀತಿ ಆಡ್ತಾ ಇದ್ದಾರೆ, ಎಲ್ಲರನ್ನೂ ಕೂಡ ಮ್ಯಾನೇಜ್ ಮಾಡ್ಬೇಕಲ್ವಾ ನೀವು, ಯಾಕೆ ಈ ರೀತಿ ಸುಮ್ಮನೆ ಕುಳಿತಿದ್ದೀರಾ ಎಂದು ಸ್ಪೀಕರ್ ವಿರುದ್ಧ ಇದೀಗ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ರುದ್ರಪ್ಪ ಲಮಾಣಿ ವಿರುದ್ಧವೂ ಕೂಡ ರೂಪಾ ಶಶಿಧರ್ ಅವರು ಈಗಾಗಲೇ ಕಿಡಿಕಾರಿದ್ದಾರೆ. ಸ್ಪೀಕರ್ ಪೀಠದಲ್ಲಿ ಉಪ ಸಭಾಪತಿಯಾಗಿರುವಂತಹ ರುದ್ರಪ್ಪ ಲಮಾಣಿಯವರು ಕುಳಿತಿದ್ರು. ಉತ್ತರ ಕರ್ನಾಟಕ ಅಭಿವೃದ್ಧಿ ಚರ್ಚೆಯಲ್ಲಿ ಅರವಿಂದ್ ಬೆಲ್ಲದ್ರವರು ಮುಳುಗಿದ್ರು. ಇನ್ನು ಪದೇ ಪದೇ ಎದ್ದು ನಿಂತು ಆರ್ ಅಶೋಕ್ ರವರು ಮಾತನಾಡ್ತಾ ಇದ್ರು. ಎಲ್ಲ ವಿಚಾರದ ಬಗ್ಗೆ ಈಗಾಗಲೇ ಮಾತನಾಡ್ತಾ ಇದ್ರು. ಗಮನ ಸೆಳೆಯುವ ಸೂಚನಾ ಕಲಾಪದಲ್ಲಿ ರೂಪಾ ಶಶಿಧರ್ ಅವರು ಸಿಟ್ಟಾಗಿದ್ದಾರೆ. ಯಾಕೆ ಕಂಟ್ರೋಲ್ಗೆ ನೀವು ತಗೊಳ್ತಾ ಇಲ್ಲ ಎಂದು ಸಿಟ್ಟಾಗಿದ್ದಾರೆ. ನಾವು 3 ದಿನದಿಂದ ಕಾಯ್ತಾ ಇದೀವಿ ಅಧ್ಯಕ್ಷರೇ. ಅಧ್ಯಕ್ಷರೇ, ದಯಮಾಡಿ ನೀವು ಮ್ಯಾನೇಜ್ ಮಾಡೋದನ್ನ ಫಸ್ಟ್ ಕಲಿಬೇಕು. ಆಪರ್ಚುನಿಟಿ ಕೊಡಿ, ತಪ್ಪಂತ ಹೇಳಲ್ಲ, ಬಟ್ ಯು ಹ್ಯಾವ್ ಟು ಲಿಮಿಟ್ ದ ಟೈಮ್ ಆಲ್ಸೋ. ವಾಟ್ ಇಸ್ ದಿಸ್? ನಿಮ್ಮ ಆಲೋಚನೆ ಏನಿದೆ? ಟೈಮ್ ಲಿಮಿಟ್ ಕೊಡಿ. ನೀವು ಎಲ್ಲಾನು ಇಂಪಾರ್ಟೆಂಟ್ ಅಲ್ವಾ? ಉತ್ತರ ಕರ್ನಾಟಕ ಬಗ್ಗೆ ಮಾತಾಡ್ತಾ ಇದ್ದೆ, ದಯಮಾಡಿ ಅವಕಾಶ ಕೊಡಿ, ಅವಕಾಶ ಕೊಡಿ. ನಾನು ನೀವು ಮಾತಾಡೋ ವಿಚಾರದಲ್ಲಿ ನಂದೇನು ಅಭ್ಯಂತರ ಇಲ್ಲ. ಮಾತಾಡೋ ವಿಚಾರದಲ್ಲಿ ನಂದೇನು ಅಭ್ಯಂತರ ಇಲ್ಲ. ನೀವು ಮಾತಾಡೋ ಮಾತಾಡೋ ವಿಚಾರದಲ್ಲಿ ನಮ್ದೇನು ಅಭ್ಯಂತರ ಇಲ್ಲ. ಖಂಡಿತ ನಾನು ಹೇಳ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಮೊನ್ನೆ ನಮ್ಮ ನೀವು ಹೇಳಿ ಯಾವ ಟೈಮ್ಗೆ ನಾವು ಆಮೇಲೆ ಬರೋಣ. ಹಾಗಾದ್ರೆ ಯುರೋಪ್ ಮತ್ತು ಅಮೆರಿಕ ಪ್ರವಾಸ ಮಾಡಿ ಬಂದು ಪ್ರವಾಸ ಮಾಡಿ ಬಂದ ಮೇಲೆ ನಾವು 3 ದಿನದಿಂದ ಕಾಯ್ತಾ ಇದೀವಿ ಅಧ್ಯಕ್ಷರೇ. ಅಧ್ಯಕ್ಷರೇ, ದಯಮಾಡಿ ನೀವು ಮ್ಯಾನೇಜ್ ಮಾಡೋದನ್ನ ಫಸ್ಟ್ ಕಲಿಬೇಕು. ಆಪರ್ಚುನಿಟಿ ಕೊಡಿ, ತಪ್ಪಂತ ಹೇಳಲ್ಲ, ಬಟ್ ಯು ಹ್ಯಾವ್ ಟು ಲಿಮಿಟ್ ದ ಟೈಮ್ ಆಲ್ಸೋ. ವಾಟ್ ಇಸ್ ದಿಸ್? ನಿಮ್ಮ